ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಡಿ ಬಾಸ್ ಬ್ರ್ಯಾಂಡ್ ಮನ ಮಾತಾಡ್ತಾ ಇರೋದು. ನಾನೀಗ ಇರೋದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಅಲ್ಲಿ ಕಾಣ್ತಾ ಇದೆ ನೋಡಿ, ತೋರಿಸ್ತೀನಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಮಹದೇಶ್ವರ ಇದು ಚಿನ್ನದ ಪ್ರತಿಮೆ ಇದು ಮಾಡ್ತಾ ಇರೋದು. ಯಾಕಂದರೆ ಕೆಲವರು ಏನು ಮಾಡ್ತಾ ಇದ್ದೀರಾ ಅಂದರೆ, ಇತ್ತೀಚಿನ ದಿನದಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಏನೋ ಒಂದು ಸ್ವಲ್ಪ ಅವಘಡ ನಡೆದೈತೆ ಅನ್ನೋದು ವಿಚಾರದಲ್ಲಿ ಈಗ ಎಲ್ಲ ದೇವಸ್ಥಾನ ಮತ್ತು ಎಲ್ಲ ದೇವಾಲಯದಲ್ಲೂ ನಡೆದಿರುತ್ತೆ. ಅದನ್ನು ನೀವು ತೊಗೊಂಬಂದ್ಬಿಟ್ಟು ಮಹದೇಶ್ವರ ಬೆಟ್ಟದಲ್ಲೇ ನಡೆದಿದೆ ಅಂತ ಹೇಳ್ತಾ ಇದ್ದೀರಲ್ಲ. ಯಾಕಂದರೆ ಅಕಸ್ಮಾತಾಗಿ ಅಚಾನಕವಾಗಿ ಮಳೆಯ ಸಂದರ್ಭದಲ್ಲಿ ಯಾವುದೋ ಒಂದು ವಾಹನ ಅಪಘಾತ ಆಗಿರುತ್ತೆ, ಏನೋ ಒಂದಾಗಿರುತ್ತೆ. ಯಾಕಂದರೆ ಧರ್ಮಸ್ಥಳ ಟಾರ್ಗೆಟ್ ಮಾಡ್ಕೊಂಡು ನೀವೇನು ಮಾಡಿದ್ರಿ, ಧರ್ಮಸ್ಥಳದಕ್ಕೆ ಭಕ್ತಾದಿಗಳನ್ನ ಬರೋದಾದ ಸಂಖ್ಯೆಗಳನ್ನ ಕಮ್ಮಿ ಮಾಡಿದ್ರಿ. ಹಾಗೆ ಈಗ ಮಲೆ ಮಹದೇಶ್ವರ ಬೆಟ್ಟ ಬಗ್ಗೆ ಮಾತಾಡ್ತಾ ಇದ್ದೀರಾ. ಯಾವತ್ತೂ ಅಷ್ಟೇ ನೀವು ನಿಮ್ಮ ಮನೆ ದೇವರಾಗಲಿ ಯಾವುದೇ ಇದಾಗಲಿ ಮಾದಪ್ಪನ ಬಗ್ಗೆ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ. ಯಾಕಂದರೆ ಭಗವಂತ ಅವನು ಒಂದ್ಸಲಿ ಕಣ್ಣು ಬಿಟ್ಟ ಅಂದರೆ ನಿಮಗೆ ಬರೋ ಕಷ್ಟಗಳನ್ನ ಹೆಂಗೆ ಕಾಪಾಡ್ತಾನೆ ಅನ್ನೋದು ಒಂದು ಗೊತ್ತು. ಅದ್ರ ಬಗ್ಗೆ ಏನಾರ ನೀವು ನೆಗೆಟಿವ್ ಆಗಿ ಮಾತಾಡಿದ್ರೆ ನೀವು ಸಿಗಾಕೊಳ್ಳೋ ಕಷ್ಟನ ಆ ಸಾಕ್ಷಾತ್ ಪರಬ್ರಹ್ಮ ಬಂದ್ರೂ ನಿಭಾಯಿಸ್ಕೊಳಕ್ಕಾಗಲ್ಲ. ಗೊತ್ತಾಯ್ತಾ? ಬಚಾವ್ ಮಾಡೋಕ್ಕೆ ಆಗಲ್ಲ. ನೀವು ಮಾತಾಡ್ತಾ ಇರೋದು ಕೆಲವು ವಿಚಾರಗಳು ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಏನೋ ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದೋ ಒಂದು 10 ವರ್ಷದ ಬಾಲಕನ ಇದು ಚಿರತೆ ಎತ್ಕೊಂಡು ಹೋಯ್ತು ಅಂತ ಹೇಳ್ತಾ ಇದ್ದೀರಾ. ಅದು ಅಚಾನಕ್ ಹಳ್ಳಿ ಕಡೆ ಎಲ್ಲ ಕಡೆನೂ ನಡೆಯುತ್ತೆ. ಏನು ಮಲೆ ಮಹದೇಶ್ವರ ಬೆಟ್ಟದಲ್ಲೇ ಮಾತ್ರ ಆಗುತ್ತೆ ಅನ್ನೋದೇನು ನೀವು ಬಿಂಬಿಸ್ತಾ ಇರೋದು ಇದು ಸರಿ ಬರೋಲ್ಲ. ಯಾಕಂದರೆ ಸ್ಥಳೀಕರು ಇಲ್ಲಿ ವಾಸ ಮಾಡ್ತವ್ರಲ್ಲ, ಅವರೇ ಮಲೆ ಮಹದೇಶ್ವರ ರೂಪದಲ್ಲಿ ಅವರೇ ಅನ್ಬೋದು. ಬೆಟ್ಟ ಗುಡ್ಡ ಕಾಡುಗಳ ಮಧ್ಯ ನಡುವೆ ಅವ್ರು ವಾಸ ಮಾಡ್ತವ್ರೆ. ಅವ್ರು ಯಾವ ಥರ ಇರಬೇಕು? ನೀವು ನಿಮ್ಮ ಹಳ್ಳಿ ಕಡೆ ಕನಿಷ್ಠ ಪಕ್ಷ 2 ಕಿಲೋಮೀಟ್ರ್ ನಡೆಯಲ್ಲ ಪಾಪ. ಅವರು 10 ರಿಂದ 12 ಕಿಲೋಮೀಟ್ರು ಅಲ್ಲಿವರೆಗೂ ಸಪ್ಪಾಡಿವರೆಗೂ ಅವರು ನಡ್ಕೊಂಡು ಹೋಗ್ತಾರೆ. ಅಲ್ಲಿಂದ ಆಮೇಲೆ ನಾಗಮಲೆಗೆ ಹೋಗ್ತಾರೆ. ಅವರು ದಿನನಿತ್ಯದ ಜರ್ನಿ ಆಗಿರ್ತದೆ. ನೀವು ಕೆಲವರು ಇದ್ರ ಬಗ್ಗೆ ದಯವಿಟ್ಟು ಯಾರು ಮಲೆ ಮಹದೇಶ್ವರ ಬೆಟ್ಟದ ಬಗ್ಗೆ ದಯವಿಟ್ಟು ಯಾರೂ ಅಷ್ಟೇ ನೀವು ಈ ಥರ ಮಾತಾಡೋಕ್ಕೆ ಹೋಗ್ಬೇಡಿ. ಯಾವುದೇ ದೇವಸ್ಥಾನದ ಬಗ್ಗೆ ಆಗಲಿ ನಿಮಗೆ ಏನರಯ್ಯ, ನಿಮ್ಗೆ ಕಂಟೆಂಟ್ ಬೇಕಾ, ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ಗಳವೆ, ನೀವು ಮಾಡ್ಕೊಂಡು ಕೂತ್ಕೊಳ್ರಿ. ಅದನ್ನು ಬಿಟ್ಬಿಟ್ಟು ಮನೆ ದೇವ್ರ ಬಗ್ಗೆ ಮಾತಾಡಿದ್ರೆ ನಾನಂತೂ, ಯಾಕಂದರೆ ನನ್ನಂಥ ಭಕ್ತಾದಿಗಳು ಸಾವಿರಾರು ಜನ ಇರ್ತಾರೆ. ಆ ಮಾದಪ್ಪನೇ ನೋಡ್ಕೊಳ್ಳಿ ಅಂದ್ಬಿಡ್ತೀವಿ ನಾವು. ಮಾತಾಡೋರು ಬಾಯಿ ಅಂತೂ ಲೈಫ್ ಲಾಂಗ್ ಮುಗ್ಸೋಕ್ಕಾಗಲ್ಲ. ಮಾತಾಡೋರು ನೀವು ಮಾತಾಡ್ತಾನೆ ಇರ್ತೀರ. ನೀವು ಒಂದ್ಸಲಿ ಬಂದು ನೋಡಿ ಇಲ್ಲಿ ಯಾವ ಥರ ಹೆಂಗೆ ಏನು ಜೀವನ ಇದೆ ಅಂತ. ನಾಗಮಲೆಗೆ ಹೋಗೋ ದಾರಿಲಿ ನೋಡಿ ಯಾವ ಥರ ಇದೆ, ಆ ಮನೆಗಳು ಯಾವ ಥರ ಅವರೇ, ಅವ್ರ ಧೈರ್ಯ ಏನು, ಯಾವ ಥರ ಹೆಂಗೆ ಅಂತ. ಆದರೆ ನೀವು ಈಗ ದೇವಸ್ಥಾನದ ಬಗ್ಗೆ ಹಗುರವಾಗಿ ಯಾವತ್ತೂ ಮಾತಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾನು ನೋಡಿದೆ, ಮಾತಾಡಬಾರ್ದು ಸುಮಾರು ವೀಡಿಯೋಗಳ್ನ ನೋಡ್ಕೊತಾನೆ ಬಂದೆ. ಮಾತಾಡ್ತ ಅಂದರೆ ಅಲ್ಲಿ ಹುಲಿ ಬಂದು ಅಟ್ಯಾಕ್ ಮಾಡ್ತು, ಇಲ್ಲಿ ಚಿರತೆ ಬಂದು ಅಟ್ಯಾಕ್ ಮಾಡ್ತು, ಅಲ್ಲಿ ಗಾಡಿಗೆ ಅಪಘಾತ ಆಯಿತು, KSRTCಗೆ ಅದಾಗದೆ ಇದೇ ಆಗೋಯ್ತು ನಿಮ್ಮದು. ನೋಡಿರಿ ಬೆಟ್ಟ ಹೆಂಗಿದೆ, ಈ ಸೌಂದರ್ಯ ಪರಿಸರಗಳು ನೋಡಿರಿ ಯಾವ ಥರ ಅಂತ. ನೀವು ಒಂದ್ಸಲಿ ಬಂದಾಗ ಗೊತ್ತಾಗುತ್ತೆ. ಒಂದು ರೌಂಡ್ ನೋಡ್ಕೊಂಬಿಡಿ ಮಹದೇಶ್ವರ ಬೆಟ್ಟ ಯಾವ ಥರ ಇದೆ ಅಂತ. ನಿಮಗೆಲ್ಲ ತೋರಿಸ್ತೀನಿ. ಕಷ್ಟಕಾಲದಲ್ಲಿ ಬಂದು ಕಾಪಾಡಿರೋನು ನಮ್ಮ ಮನೆ ದೇವರು ಯಾರು ಇಲ್ಲಪ್ಪ. ನಮ್ಮ ತಂದೆ ತಾಯಿಗಳೇ ಯಾವುದೋ ಒಂದು ವಿಚಾರದಲ್ಲಿ ತುಂಬ ತೊಂದರೆ ಅನುಭವಿಸ್ತಿದ್ರು. ಅಂಥ ಟೈಮಲ್ಲಿ ಬಂದು ಅವ್ರನ್ನ ಕಾಪಾಡ್ದಂಥ ಭಗವಂತ ಅವನು. ಇದೇ ಮಾದಪ್ಪ ಅಂದರೆ ನಿಮಗೆ ಉಲ್ಲಾಸದಂತಹ ಅನುಭವ ಆಗೋಗುತ್ತೆ. ಆ ಥರ ಕಷ್ಟಗಳನ್ನ ಕಾಪಾಡ್ತಾರೆ. ಭಗವಂತನ ಬಗ್ಗೆ ನೀವು ಇನ್ಸ್ಟಾಗ್ರಾಮ್ ಕಂಟೆಂಟು ಇಲ್ಲಿ ಮತ್ತು ಯೂಟ್ಯೂಬ್ಗಳಲ್ಲಿ ನೀವು ಕೆಲವು ಆಗ್ತಾಯಿದ್ದೀರಲ್ಲ ಅವೇರ್ನೆಸ್ಗಳು, ಅದನ್ನು ನಾನು ನೋಡೋಕ್ಕಾಗ್ತಾಯಿಲ್ಲ. ಮೇನ್ ಗೋಪುರದ ಹತ್ರನೇ ತೋರಿಸ್ತೀನಿ ಬನ್ನಿರಿ ಯಾವ ಥರ ಅಂತ. ಮೇನ್ ಗೋಪುರದ ಹತ್ರನೇ ತೋರಿಸ್ತೀನಿ ಯಾವ ಥರ ಇದೆ ಏನು ಎತ್ತ ಅಂತ.
ಇಲ್ಲಿ ಯಾವ ಹುಲಿ ಚಿರತೆ ಕರಡಿ ಏನೂ ಇಲ್ಲ, ನೀವು ಅಂದ್ಕೊಳೋದಲ್ಲ. ಮಾದಪ್ಪನ ಬೆಟ್ಟಕ್ಕೆ ಹೆಚ್ಚಿನ ಭಕ್ತಾದಿಗಳು ಬರೋದಕ್ಕೆ ಕಣ್ಣೂರಿಯಾಗಿರುತ್ತೆ. ಅದಕ್ಕೆ ಸುಮ್ಮನೆ ಅವೇರ್ನೆಸ್ ಕೊಡ್ತಾಯಿದ್ದೀರ ನೀವು. ತೋರಿಸಿ ಮಣ್ರಿ ಜನಸಾಗರ ಹೇಗಿದೆ ಅಂತ. ದೇವ್ರು ಇರತಕ್ಕೆ ಭಕ್ತ ಬಂದೇ ಬರ್ತಾನೆ, ಅದು ಗೊತ್ತಿರೋ ವಿಚಾರನೇ. ಅದ್ರ ಬಗ್ಗೆ ನಿಮಗೆ ಯಾಕಂದರೆ ಇದಾಗಿದೆ. ಮಹದೇಶ್ವರನ ಬೆಟ್ಟಕ್ಕೆ ಬರಬೇಕು ಅಂದರೆ ಜನಕ್ಕೆ ಖುಷಿ, ಹೆಮ್ಮೆ, ಏನೋ ಒಂಥರ ಆನಂದ. ಆದರೆ ನೀವು ಕೆಲವರು ಕೊಡೋ ಅವೇರ್ನೆಸ್ಗೆ ಏನಾಗ್ತೈತೆ ಅಂದರೆ ಜನ ಭಯ ಬೀಳ್ತಾಯಿಲ್ಲ. ಸುಳ್ಳು ಮಾಹಿತಿ ಕೊಡ್ತಾಯಿದ್ದೀರಲ್ಲ ನೀವು. ಎಲ್ಲಿದ್ದಾರೆ ಅಂತ ಹುಡುಕ್ತಾವ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಇಲ್ಲಿಯ ಸ್ಥಳೀಯ ಜನರು. ನಾಗಮಲೆ ಕಾಡಲ್ಲಿ 10 ವರ್ಷದ ಬಾಲಕನ ಮೇಲೆ ಚಿರತೆ ಅಟ್ಯಾಕ್ ಮಾಡೈತು ಅಂತ ಹೇಳಿದ್ರಲ್ಲಪ್ಪ. ಆಯಿತು, ನಿಮ್ಮ ಹಳ್ಳಿ ಕಡೆ ಹೋಗಿರ್ತೀರ, ನೀವು ಅಚಾನಕವಾಗಿ ಯಾವುದೋ ಒಂದು ವನ್ಯಜೀವಿ ಅಟ್ಯಾಕ್ ಮಾಡಿಬಿಟ್ಟಿರುತ್ತೆ. ಅದನ್ನೇಕೆ ಮಳೆ ಸಂದರ್ಭದಲ್ಲಿ ಏನೋ ಒಂದು ಡ್ರೈವಿಂಗ್ ವೈಫಲ್ಯ ಮತ್ತು ಬರೋನ್ ಕರೆಕ್ಟಾಗಿ ಬಂದಿಲ್ಲ ಅನ್ನೋ ಥರ ಸರಣಿ ಅಪಘಾತ ಆಗಿರುತ್ತೆ. ಅದ್ರ ಬಗ್ಗೆ ನೀವು ಇದು ಮಾಡ್ಕೊಬೇಕು. ಅದನ್ನು ಬಿಟ್ಟು ನೀವೇನ್ರ ದೇವ್ರನ್ನ ದೂರ್ತಿರಲ್ಲ, ನಿಮಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ? ಸುಮಾರು ಯೂಟ್ಯೂಬರ್ ಕಂಟೆಂಟ್ಗಳು ನೀವು ಕಷ್ಟ ಅಂದಾಗ ಮಾದಪ್ಪ ಅಂತ ಬರ್ತೀರ, ಇಲ್ಲಿ ಬಂದ್ಬಿಟ್ಟು ನೋಡಿದ್ರೆ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತೀರಲ್ಲ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ನೋಡಿ, ಗೋಪುರದ ಹತ್ರ ಬಂದು ಇವಾಗ ಕ್ಲೀನಾಗಿ ನೋಡ್ಕೊಂಬಿಡಿ. 10 ನಿಮಿಷ 4 ಗಂಟೆ ವಿಡಿಯೋ ಮಾಡೋ ಸಾಧ್ಯತೆ ಐತೆ. ಬರೋ ಭಕ್ತಾದಿಗಳು ಹೂವಿನಂಗೆ ಸಾಗರದಂತೆ ಹರಿದು ಬರ್ತಾರೆ ಮಲೆಮಹದೇಶ್ವರ ಬೆಟ್ಟಕ್ಕೆ. ನೀವೇನು ಯೂಟ್ಯೂಬಲ್ಲಿ ಏನು ಕಂಟೆಂಟ್ಗಳ್ನ ಕುಂತ್ಕೊಂಡು ಹಾಕೋದಲ್ಲ. ಧರ್ಮಸ್ಥಳಕ್ಕೆ ಜನ ಕಮ್ಮಿ ಆದರು ಅಂದರೆ ಇಲ್ಲೂ ಜನ ಕಮ್ಮಿ ಆಗಲ್ಲ. ಆಂಧ್ರ, ತಮಿಳ್ನಾಡು, ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಳ್ಳೇಗಾಲ, ಗುಂಡ್ಲುಪೇಟೆ, ಸುಲ್ತಾನ್ ಬೆತ್ತೇರಿ, ಕೇರಳ, ತಿರುವಣ್ಣಾಮಲೈಯಿಂದನೂ ಬರ್ತಾರೆ ಇಲ್ಲಿಗೆ ಜನ. ಗೊತ್ತಾಯ್ತಾ? ನೀವು ಅಲ್ಲೇನೋ ಕುತ್ಕೊಂಡ್ಬಿಟ್ಟು ಏನೇನೋ ಇನ್ಸ್ಟಾಗ್ರಾಮಲ್ಲಿ ಕಂಟೆಂಟ್ಗಳು ಏನ್ರಿ ಇದು? ನಿಮಗೆ ನ್ಯೂಸ್ ಬೇಕಾ? ಒಳ್ಳೆ ನ್ಯೂಸ್ಗಳು ಹಾಕೋರಿ. ಅದನ್ನು ಬಿಟ್ಬಿಟ್ಟು ಮನೆ ದೇವ್ರುಗಳ ಬಗ್ಗೆ ನ್ಯೂಸ್ಗಳು ಹಾಕಿದ್ರೆ ನನ್ನಂಥ ಭಕ್ತಾದಿಗಳು ಸಾವಿರಾರು ಜನ ಇರ್ತಾರೆ. ಸಾವಿರಾರು ಜನನೂ ಸೋಷಿಯಲ್ ಮೀಡಿಯಾದಲ್ಲಿ ದಂಗೆ ಹೇಳ್ತಾರೆ. ಮಲ್ಲಿಗೆ ಹೂವ ಮುಡಿದು ಬಾರೋ ಮಲೆಯ ಮಾದಪ್ಪ, ಮಲ್ಲಿಗೆ ಹೂವ ಮುಡಿದು ಬಾರೋ ಮಾದಪ್ಪ, ನಿನ್ನ ನೆತ್ತಿಯ ಮೇಲೆ ನಗರದ ₹10 ಕಳಿಸಿ. पैसा बिट्ರೆ ತಪ್ಪಲಿ ಹಾಕಪ್ಪ ಅಂತ ದೇವರ ಇರ್ತಾ ಇದ್ದಾನೆ. ಎಲ್ಲಿ ನೋಡ್ತಾ ಇದ್ದಾನೆ, ಉಲ್ಟಾ ಇಟ್ಕೊಂಡ್ಬಿಟ್ಟಿದ್ದೀನಿ. കളിക്കോട്ടം മേടിച്ചു കൊടുക്കാൻ പറഞ്ഞു. ഒരു തരത്ത് വീട്ടിലും ಈಗ ಕಟ್ಟೆ ಬಸಪ್ಪನ ದೇವಸ್ಥಾನ ದರ್ಶನ ಆಯಿತು.
ಈಗ ಯಾಕಂದರೆ ಮುಂದೆ ಒಂದು ಇದಿದೆ, ಅಲ್ಲೇ ಇದು ಮಾಡ್ಕೊಂಡು ಇದು ಮಾಡ್ತೀನಿ ನೋಡಿ ಯಾವ ಥರ ಇದೆ ಅಂತ. ಅಲ್ಲಿ ಕಾಣ್ತಾ ಇರೋ ಭಕ್ತಾದಿ ಜನಗಳೇ ಅಲ್ಲಿ ಆಲಂಬಾಡಿ ಗಿರಿಜೇಶ್ವರ ಅಂತ ಅಲ್ಲಿ ಕಾಣ್ತಾ ಇರೋ ಭಕ್ತಾದಿಗಳಿಗೆ ಅಲ್ಲಿ ತುಂಬ ಚೆನ್ನಾಗಿ ಇದು ಮಾಡ್ತಾರೆ, ತುಂಬ ಚೆನ್ನಾಗಿದೆ. ಬಸಪ್ಪನ ಸುತ್ತ ಸನ್ನಿಧಿಯಲ್ಲಿ ಜನಗಳು ಬರ್ತಾ ಇರ್ತಾರೆ. ಇಲ್ಲಿ ಫುಲ್ಲು ಕಾಣುವಂಥ ಇರುತ್ತೆ. ಹಾಗೆ ಇಲ್ಲಿ ನೋಡಿದ್ರೆ ಮನಸ್ಸಿಗೆ ತುಂಬ ಉಲ್ಲಾಸ ಸಂತೋಷ ಆಗುತ್ತೆ. ಯಾರೂ ಕೂಡ ದೇವಸ್ಥಾನದ ಬಗ್ಗೆ ಎಲ್ಲಿ ದೇವಸ್ಥಾನದ ಬಗ್ಗೆ ಯೂಟ್ಯೂಬಲ್ಲಿ ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ. ಯಾಕಂದರೆ ನಿಮ್ಗಳು ಕಷ್ಟ ಬಂದಾಗ ಕಾಪಾಡೋನೇ ದೇವರು, ಜನಗಳಿಂದ ಅಂತ ಹೋಗಲ್ಲ. ಕಷ್ಟ ಬಂದಾಗ ಎಲ್ಲಿದೆಯಾ ಮಾದಪ್ಪ ಉಗೆ ಮಾದ್ಮಲ್ಲಯ್ಯ ಅಂದರೆ ಸಾಕು, ಕಾಪಾಡೋನೇ ಒಂದು ಭಗವಂತ, ಸರಿನಾ? ಈ ಕೆಲವರು ನಾನು ಸುಮಾರು ಜನ ನೋಡಿದ್ದೀನಿ, ಮಾದಪ್ಪನ ಕ್ಷೇತ್ರದಲ್ಲಿ ಪವಾಡಗಳೇ ನಡೀತಾ ಇರುತ್ತೆ. ಅಲ್ಲಿ ಇರೋದು ಇದು ಈಗ ಹೊಸ್ದಾಗಿ ಸ್ಟಾರ್ಟ್ ಆಗಿರೋದು ವಿಗ್ರಹ, ಅದು ಹೊಸ್ದಾಗಿ ಸ್ಟಾರ್ಟ್ ಆಗ್ತಾಯಿದೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ವಿಗ್ರಹ, ಅದು ಹೊಸ್ದಾಗಿ ಸ್ಟಾರ್ಟ್ ಆಗ್ತಾಯಿದೆ. ಈಗ ಅಲ್ಲಿ ನಾನು ಹೋಗ್ತೀನಿ, ಕೆಲವೊಂದು 10 ನಿಮಿಷ ಇಲ್ಲಿ ಇದಿದೆ ಪ್ರಸಾದ ಕೇಂದ್ರದ್ದು. ನಾನು ನಿಮಗೆಲ್ಲ ವೀಡಿಯೋಸ್ಗಳನ್ನ ಮಾಡ್ತೀನಿ. ಮತ್ತು ಇಲ್ಲಿ ಒಂದು ಆನೆ ಇದೆ, ಆನೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಬಂದು ಪ್ರಸಾದ ಕೇಂದ್ರ, ನಿಮಗೆ ಲಾಡು ಪ್ರಸಾದ ದರ್ಶನ ಆದಮೇಲೆ ಲಾಡು ಪ್ರಸಾದ ಎಲ್ಲ ಸಿಗುತ್ತೆ. ಇದು ಬಂದು ಪ್ರಸಾದ ಕೇಂದ್ರ ಆಗಿರ್ತದೆ. ಇಲ್ಲಿ ನೀವು ಯಾಕಂದರೆ ದರ್ಶನ ಮುಗಿಸ್ಕೊಂಡು ಬಂದಾಗ ಇಲ್ಲಿ ಇದು ಮಾಡ್ಕೊಬೋದು. ಮತ್ತು ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಸೇರೋ ಕುಟೀರ ಇದು. ಎಷ್ಟೇ ಜನ ಬಂದ್ರೂ ಅಷ್ಟೇ, ಅದನ್ನು ಒಂದ್ಸಲಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಬೆಳ್ಳಿ ತೇರು ತೋರಿಸ್ತೀನಿ ಮೊನ್ನೆ ಯಾವ ಥರ ಇದೆ ಅಂತ. ಇದು ರಂಗಮಂದಿರ, ತುಂಬ ಚೆನ್ನಾಗಿದೆ. ಇಲ್ಲೇ ಸುಮಾರು ಜನ ಬಂದು ನೈಟು ಅಮಾವಾಸ್ಯೆ ಮತ್ತು ಹುಣ್ಮೆಗಳಲ್ಲೇ ಅಲ್ಟ್ ಹಾಕ್ತಾರೆ. ಇಲ್ಲಿಂದ ಫುಲ್ಲು ಕವರೇಜ್ ಇದೆ, ಇಲ್ಲಿಂದ ಫುಲ್ಲು ಆ ಕಡೆ ಎಲ್ಲ ಫುಲ್ಲು ಕವರೇಜ್ ಇದೆ. ಇದು ರಂಗಮಂದಿರ ಅಂತ. ನೋಡಿ ತೇರು ಯಾವ ಥರ ಇದೆ ಅಂತ. ನೋಡ್ದಾ ತೇರು ಯಾವ ಥರ ಇದೆ? ಇಲ್ಲಿ ಇದೆ ಮಾದಪ್ಪನ ಗದ್ದಿಗೆ ತೇರು. ಮಾದಪ್ಪ ಭಗವಂತ ಅವನು. ಇದು ಬಂದು ಭ್ರಮರಾಂಬಿಕೆ ದೇವಿ. ಇದು ಚೆನ್ನಾಗಿದೆ ನೋಡಿ, ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ. ಇದು ಚೆನ್ನಾಗಿದೆ. ಇದು ಬಂದು ಇದು ಜೋಡಿ ರಥದ ತೇರು. ಇದೂ ಅಷ್ಟೇ ವೈಭವೀಕರಣ ಚೆನ್ನಾಗಿದೆ. ಇದು ಬಂದುಬಿಟ್ಟು ನಿಮಗೆ ಚಿಕ್ಕಮ್ಮ ದೊಡ್ಡಮ್ಮ ಅಂತಾರೆ, ಆ ಥರ ಇದು. ಅಲ್ಲಿ ರಂಗಮಂದಿರ ಅಂತ ಗ್ಲಾಸಸ್ ಇದೆ. ಈಗ ನೀವು ಏನಾರ ಅರ್ಕೆ ಇಲ್ಲ ಏನಾರ ಕಟ್ಕೊಂಡು ಏನಾರ ಇದು ಮಾಡ್ಕೊಂಡು ಬಂದಿರ್ತೀರ ಅಂದರೆ ಅದು ಇಲ್ಲಿ ಬರುತ್ತೆ.
ಇಲ್ಲಿ ನೀವು ಬಂದು ಈ ಜಾಗದಲ್ಲಿ ನೀವು ಹರಕೆ ಏನಾರ ಮಾಡ್ಕೊಂಡಿದ್ದು ಏನಾರ ಕಟ್ಟಿದ್ರೆ ಈ ಮರಕ್ಕೆ ನೀವು ಕಟ್ಬೋದು. ಇದು ತುಂಬ ಚೆನ್ನಾಗಿದೆ. ನೋಡಿ ಯಾವ ಥರ ಸುತ್ತು ಮರದಲ್ಲಿ ಹರಕೆದು ಯಾವ ಥರ ಇದೆ, ಸುತ್ತು ಯಾವ ಥರ ಇದೆ, ಅಲ್ಲಿ ಫುಲ್ಲು ಹರಕೆಗಳನ್ನೆಲ್ಲ ಇದು ಮಾಡಿರ್ತಾರೆ. ಅಲ್ಲಿ ಚೆನ್ನಾಗಿರುತ್ತೆ. ಈಗ ದರ್ಪಣ ಮಂದಿರ ಅಂತ ಇದೆ, ತೋರಿಸ್ತೀನಿ ಬನ್ನಿರಿ. ದರ್ಪಣ ಮಂದಿರ ಅಂತ ಇದು ಬಂದುಬಿಟ್ಟು ನಿಮಗೆ ಎಷ್ಟೇ ಏನಕ್ಕೆ ಇದಾದ್ರೂ ಅಷ್ಟೇ ಫುಲ್ಲು ಇದಾಗಿರುತ್ತೆ. ಇಲ್ಲಿ ಬಂದುಬಿಟ್ಟು ದರ್ಪಣ ಮಂದಿರ ಬೇಡರ ಕಣ್ಣಪ್ಪ ಕ್ಲಾಸಸ್ ಸ್ಟುಡಿಯೋಸ್ ಅಂತ ಒಳಗಡೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಮಾದೇಶ್ವರನ ವಿಗ್ರಹ ಇರುತ್ತೆ. ಅಲ್ಲಿ ಒಳಗಡೆ ಹೋಗ್ಬಿಟ್ಟು ನೀವು ಯಾವ್ದು ರೀತಿ ಬೇಕೋ ಅದನ್ನು ಫೋಟೋಸ ನೀವು ತೆಗೆಸ್ಕೊಬೋದು. ಆ ಕಡೆ ಬಂದು ನಿಮಗೆ ಏನೇನು ಬೇಕು, ಯಾವ ಥರ ಏನೇನು ನಿಮಗೆ ಮನೆಗೆ ಏನು ಬೇಕು, ಮತ್ತು ಯಾವ ಥರ ಏನೇನು ಫೋಟೋಸ್ಗಳು ಬೇಕು, ಮತ್ತು ಏನೇನಿದೆ ಅದನ್ನೆಲ್ಲ ನಿಮಗೆ ಆ ಕಡೆ ತೋರಿಸ್ತಾ ಇರ್ತಾರೆ. ಇದು ತುಂಬ ಚೆನ್ನಾಗಿದೆ. ನೀವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಾಗ ನಿಮಗೆ ಏನಾರ ವಾಹನ ಏನಾರ ಸರಕು ಏನಾರ ಕಳ್ಕೊಂಡಿದ್ರೆ, ಅಕಸ್ಮಾತು ನಿಮಗೆ ನಿಮ್ಮ ಕಡೆ ಯಾರಾದರೂ ಮಿಸ್ಸಿಂಗ್ ಆಗಿದ್ದರೆ, ಏನೇ ಒಂದು ಪ್ರತಿಯೊಂದು ವಿಚಾರ ಇದ್ರೂ ಇಲ್ಲಿ ದೂರ ಸಹಾಯವಾಣಿ ಕೇಂದ್ರ ಇದೆ. ಅಲ್ಲಿಗೆ ಬಂದು ನೀವು ಕಂಪ್ಲೇಂಟ್ ಮಾಡ್ಬೋದು. ನೋಡಿ, ರಂಗಮಂದಿರದ ಹಾಲಿದೆ, ಹಾಲು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಜಾತ್ರಾ ಸಮಯದಲ್ಲಿ ಇಲ್ಲೆಲ್ಲ ಭಕ್ತಾದಿಗಳು ಬಂದು ಇಲ್ಲೆಲ್ಲ ತಂಗ್ತಾರೆ. ತುಂಬ ಚೆನ್ನಾಗಿದೆ. ಒಮ್ಮೆ ಆದರೂ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದು ಭೇಟಿ ಕೊಡಿ, ಮನಸ್ಸು ತುಂಬ ಸಂತೋಷ ಆಗುತ್ತೆ. ಇಲ್ಲಿ ನೀವು ಹೊರಗಡೆಯಿಂದ ಬೆಂಗಳೂರಿಂದ ಬರ್ತಿರಲ್ಲ, ಆ ವಾಹನಗಳು ಯಾವ ಥರ ನಿಂತ್ಕೋತಾರೆ ಅಂತ ಹೇಳ್ತಾರೆ ನೋಡಿ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ಅಂಗಡಿಗಳಿದ್ದಾವೆ ನೋಡಿ, ಯಾವ ಥರ ಇದೆ ಗೊಂಬೆ ಅಂಗಡಿಗಳು ಮತ್ತು ಅಂತ. ಇಲ್ಲಿ ಮತ್ತು ದೃಷ್ಟಿಗಳಿಗೆ ಏನಾರಾದರೆ ಕಟ್ತಾರೆ ಇವೆಲ್ಲ. ಇಲ್ಲಿಂದ ಮೇಲ್ಗಡೆ ಹೋದರೆ ಪ್ರೈವೇಟ್ ಬಸ್ಗಳು ನಿಲ್ಲೋಂಥ, ಅಂದರೆ ಪ್ರೈವೇಟ್ ಇದು ಮತ್ತು ನಿಲ್ಲೋಂಥ ಅದು ಇದಿರುತ್ತೆ. ಇಲ್ಲಿ ಪಟ್ಟಗರ ರಾಯಣ್ಣ ಅಂತ ಇವರು ಮಲೆ ಮಹದೇಶ್ವರ ಬೆಟ್ಟದ ಸಂಸ್ಥಾಪಕರು ಇದ್ದಿದ್ದಂಥ ಜಾಗ ಇದು. ಇಲ್ಲಿ ನಿಮಗೆ ಒಂದು ದೇವಸ್ಥಾನ ತೋರಿಸ್ತೀನಿ ನೋಡ್ರಿ. ಅಲ್ಲಿ ನಿಮಗೆ ಯಾವ ಥರ ಏನು ಅಂತ ನೋಡಿಸ್ತೀನಿ. ಯಾಕೆಂದರೆ ಅಲ್ಲಿ ಕಾಣೋಂಥ ಬೆಳ್ಳಿ ತೇರು ನಿಮಗೆ ಸಮೀಪವಾಗಿ ಕಾಣುತ್ತೆ. ಇಲ್ಲಿ ವಾಹನಗಳಿಗೆಲ್ಲ ಪೂಜೆ ಮಾಡಿಸ್ತಾರೆ. ಬಂದಂಥ ಭಕ್ತಾದಿಗಳೆಲ್ಲ ವಾಹನಗಳಿಗೆಲ್ಲ ಪೂಜೆ ಮಾಡಿಸ್ತಾರೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಬೆಳ್ಳಿ ತೇರು ನೋಡಿ, ನಿಮಗೆ ಎಷ್ಟು ಹತ್ತಿರವಾಗಿ ಸಮೀಪವಾಗಿ ಕಾಣುತ್ತೆ ಅಂತ ಕಾಣ್ತಾ ಇದೆಯಲ್ಲ ನೋಡಿ, ಆ ಬೆಳ್ಳಿ ತೇರು ಆ ಸಮೀಪವಾಗಿ ಹತ್ರ ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ತೋರಿಸ್ತೀನಿ. ಇಲ್ಲಿ ಎಲ್ಲ ಹಣ್ಣು ಹಂಪಲು ಮತ್ತು ಹೂವು ಎಲ್ಲಗಳನ್ನ ಪೂಜಾ ಸಾಮಗ್ರಿಗಳನ್ನೆಲ್ಲ ಇಟ್ಕೊಂಡಿರ್ತಾರೆ. ನಿಮಗೆ ಈಗ
ಮೋಸ್ಟ್ಲಿ ಕಾಣಿಸ್ತೈತೆ ಅಂತ ಅಂದ್ಕೊತೀನಿ. ಆ ತೆಂಗಿನ ಮರದ ಬಡ್ಡೆಯಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಈಗ ಸ್ಟಾರ್ಟ್ ಆಗಿರುವಂಥ ಮಲೆಮಹದೇಶ್ವರ ಸ್ವಾಮಿಯ ಪ್ರತಿಮೆ. ಇದು ಇದಾಗಿದೆ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಲ್ಲಿ ಕಾಣ್ತಾ ಇರ್ಬೋದು ಪ್ರೈವೇಟ್ ಬಸ್ಸು ಮತ್ತು ಟ್ರಾಕ್ಸಸ್ ಮತ್ತು ಎಲ್ಲ ಕಾಣ್ತಾ ಇರುತ್ತೆ. ಅಲ್ಲಿ ನೋಡಿದರೆ ಸಾಕು. ನೀವು ನಾಗಮಲೆಗೆ ಹೋಗಬೇಕು ಅಂದರೆ ಅದೇನೆ ನಾಗಮಲೆಗೆ ಹೋಗೋ ದಾರಿ ಅದು. ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಸಣ್ಣ ದಾರಿನೇ ನಾಗಮಲೆಗೆ ಹೋಗೋ ದಾರಿ. ಆ ನಾಗಮಲೆಗೆ ಹೋಗೋ ದಾರಿ ಅಲ್ಲಿಂದ 8 ಕಿಲೋಮೀಟ್ರು ಟ್ರ್ಯಾಕ್ಸ್ ಹೋಗುತ್ತೆ. 4 ಕಿಲೋಮೀಟ್ರು ನಿಮಗೆ ಕಾಲ್ನಡಿಗೆ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಟಿ ವಿ ವಿಕ್ರಮ ಚಾನಲ್ ಜೊತೆ ಡಿ ಬಸ್ ಬ್ರ್ಯಾಂಡ್ ಮನು, ಚಾಮರಾಜನಗರ. ಜೈ ಉಗೇ ಮಾದಪ್ಪ.